ಕುಮಾರಸ್ವಾಮಿಯವರೇ ನಾಲಿಗೆಯನ್ನ ಬಿಗಿ ಹಿಡಿದು ಮಾತನಾಡಿ. ಡಿಕೆಶಿ ನಿಮ್ಮ ರೀತಿ 20ರಿಂದ 30 ಸೀಟನ್ನ ಗೆದ್ದು ಸಿಎಂ ಆಗಿಲ್ಲ ಅಂತ ರಿಯಾಕ್ಷನ್ ನೀಡಲಾಗಿದೆ. ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಕುಮಾರಸ್ವಾಮಿಯವರೇ ನಾಲಿಗೆಯನ್ನ ಬಿಗಿ ಹಿಡಿದು ಮಾತನಾಡಬೇಕು. ಡಿಕೆಶಿ ನಿಮ್ಮ ರೀತಿ 20ರಿಂದ 30 ಸೀಟನ್ನ ಗೆದ್ದು ಸಿಎಂ ಆಗಿಲ್ಲ. ಕುಮಾರಸ್ವಾಮಿಗೆ ಚೆಲುವರಾಯಸ್ವಾಮಿ ಟಾಂಗ್ ಅನ್ನ ಕೊಟ್ಟಿರೋದು. ಡಿಕೆಶಿಯನ್ನ ಸಿಎಂ ಅಂತ ಒಪ್ಪಿಲ್ಲ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರ ಹೇಳಿಕೆ ಏನಿತ್ತು, ಅದಕ್ಕೆ ಬೆಂಗಳೂರಿನಲ್ಲಿ ಹಳೇ ಮಿತ್ರನಿಗೆ ಮಾಜಿ ಮಂತ್ರಿ ತರಾಟೆ ತೆಗೆದುಕೊಂಡಿದ್ದಾರೆ. ಡಿಕೆಶಿ 136 ಶಾಸಕರ ಬಲದಿಂದ ಮುಖ್ಯಮಂತ್ರಿ ಆಗಿದ್ದಾರೆ. ನಿಮ್ಮಿಂದ ನಾವು ಸರ್ಟಿಫಿಕೇಟ್ ತೆಗೆದುಕೊಳ್ಬೇಕಾದಂತಹ ಅವಶ್ಯಕತೆ ಏನೂ ಇಲ್ಲ ಅಂತ ಟಾಂಗ್ ಅನ್ನ ನೀಡಿರೋದು. ನೀವು ಅವತ್ತು ಹೇಗೆ ಸಿಎಂ ಆದ್ರಿ ಅಂತ ಒಮ್ಮೆ ನೋಡ್ಕೊಳ್ಳಿ, ಸ್ವಲ್ಪ ಹಳೆ ಚಾಪ್ಟರಿಗೆ ಹೋಗಿ ಅಂತ ಅವರಿಗೆ ಎಲ್ಲ ವಿಚಾರಗಳನ್ನು ಮರುಕಳಿಸ್ತಾ ಇದ್ದಾರೆ. ನಿಮಗೆ ನಾಚಿಕೆ ಆಗಲ್ವಾ? ಗೌರವದಿಂದ ನಡೆದುಕೋಬೇಕು ನೀವು. ಕುಮಾರಸ್ವಾಮಿಗೆ ಹಿಗಾಮುಗ್ಗ ಜಾಡಿಸ್ಬಿಟ್ಟಿದ್ದಾರೆ ಚೆಲುವರಾಯಸ್ವಾಮಿ ಅವರು. ಎಸ್, ಕುಮಾರಸ್ವಾಮಿಯವರೇ ನಾಲಿಗೆಯನ್ನ ಬಿಗಿ ಹಿಡಿದು ಮಾತನಾಡಬೇಕು ನೀವು. ನಿಮ್ಮ ರೀತಿ 20ರಿಂದ 30 ಸೀಟನ್ನ ಗೆದ್ದು ಅವರೇನು ಸಿಎಂ ಆಗಿಲ್ಲ. ಕುಮಾರಸ್ವಾಮಿಗೆ ಚೆಲುವರಾಯಸ್ವಾಮಿ ಟಾಂಗ್ ಅನ್ನ ಕೊಟ್ಟಿರೋದು. ಡಿಕೆಶಿಯನ್ನ ಸಿಎಂ ಅಂತ ನೀವು ಒಪ್ಕೊಳ್ತಾ ಇದ್ರೆ ಏನಾಯ್ತು? ಈಗ ಡಿಕೆಶಿ ಸಿಎಂ ಆಗಿದ್ದಾರೆ, ನೀವು ಒಪ್ಕೊಂಡ್ರು ಬಿಟ್ಕೊಂಡ್ರು ಅವರು ಸಿಎಂఏ. ಬೆಂಗಳೂರಿನಲ್ಲಿ ಹಳೆ ಮಿತ್ರನಿಗೆ ಮಾಜಿ ಮಂತ್ರಿ ತರಾಟೆ ತೆಗೆದುಕೊಂಡಿರೋದು. ಡಿಕೆಶಿ 136 ಶಾಸಕರ ಬಲದಿಂದ ಮುಖ್ಯಮಂತ್ರಿ ಆಗಿದ್ದಾರೆ. ಅದು 20-30 ಸೀಟಿಂದ ಅಲ್ಲ. ನಿಮ್ಮಿಂದ ನಾವು ಸರ್ಟಿಫಿಕೇಟ್ ತೆಗೆದುಕೊಳ್ಬೇಕಾದಂತಹ ಅವಶ್ಯಕತೆ ಏನೂ ಇಲ್ಲ. ನೀವು ಅವತ್ತು ಹೇಗೆ ಸಿಎಂ ಆದ್ರಿ ಅಂತ ನೀವು ಒಂದ್ಸತಿ ನೆನಪು ಮಾಡ್ಕೊಳ್ಬೇಕು. ಹಳೆ ವಿಚಾರಕ್ಕೆ ಹೋಗ್ಬೇಕು ನೀವು ಅಂತ ಎಲ್ಲ ವಿಚಾರನ ಒಮ್ಮೆ ಮರುಕಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಿಮಗೆ ನಾಚಿಕೆ ಆಗಲ್ವಾ? ಸ್ವಲ್ಪ ಗೌರವದಿಂದ ನಡ್ಕೊಳ್ಬೇಕು ನೀವು ಅಂತ ತರಾಟೆ ತೆಗೆದುಕೊಂಡಿರೋದು. ಬೆಂಗಳೂರಿನಲ್ಲಿ ನಮ್ಮ ಎಚ್.ಡಿ.ಕೆಗೆ ಹಳೆ ಮಿತ್ರ ಕುಮಾರಸ್ವಾಮಿ, ನೀವು ಹೀಗೆಲ್ಲ ಮಾತನಾಡಿದ್ರೆ ಸರಿಯಾಗಲ್ಲ. 20-30 ಸೀಟಿಂದ ಏನು ನಮ್ಮ ಡಿಕೆಶಿ ಗೆದ್ದಿಲ್ಲ. ಡಿಕೆಶಿ 136 ಶಾಸಕರ ಬಲದಿಂದ ಮುಖ್ಯಮಂತ್ರಿ ಆಗಿದ್ದಾರೆ. ನಿಮ್ಮಿಂದ ನಾವು ಸರ್ಟಿಫಿಕೇಟ್ ತೆಗೆದುಕೊಂಡು ನಮಗೇನಾಗಬೇಕಾಗಿದೆ ಅಂತ ಮಾತನಾಡಿದ್ದಾರೆ. ಆವಾಗ ನಿಮಗೆ ಅದರ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಇವತ್ತು ಮಾಧ್ಯಮ ಹೇಗಾಗಿದೆ, ಸೋಷಿಯಲ್ ಮೀಡಿಯಾ ಹೇಗಾಗಿದೆ, ಪ್ರಿಂಟ್ ಮೀಡಿಯಾ ನಾವು ನೋಡ್ತಾ ಇದ್ದೀವಿ. ಎಲೆಕ್ಟ್ರಾನಿಕ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಏನಾಗಿದೆ, ಯಾವ ರೀತಿ ಹೋಗ್ತಾ ಇದೆ, ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ಸಹ ನೀವೆಲ್ಲ ಗಮನದಲ್ಲಿ ಇಟ್ಕೋಬೋದು. ಯಾರು ನಾನೇ ತಪ್ಪು ಮಾಡಲಿ, ನಮ್ಮ ಸರ್ಕಾರ ಮಾಡಲಿ, ನೀವು ಮಾಡಲಿ, ವಿರೋಧ ಪಕ್ಷಗಳು ಮಾಡಲಿ, ಮೀಡಿಯಾದವ್ರು ಮಾಡಿದ್ರು ಅದರ ಎಫೆಕ್ಟು, ಅದರ ಅನ್ಯಾಯ ಅದಕ್ಕೆ ಹೋಗೋದು ರೈತರಿಗೆ, ಸಾರ್ವಜನಿಕರಿಗೆ. ನಾವು ಅದನ್ನು ಗಮನದಲ್ಲಿ ಇಟ್ಕೊಂಡು ನಮ್ಮ ಎಲ್ಲ ಚಟುವಟಿಕೆಗಳನ್ನ ಮಾಡಬೇಕು ಅನ್ನೋದು ನನ್ನ ಒಂದು ಚಿಕ್ಕ ಅನುಭವದಲ್ಲಿ ಆಗಿರ್ತಕ್ಕಂಥದ್ದು. ಯಾರೇ ಏನೇ ನಾವು ಮಾಡಿದ್ರು, ನಾವು ಮಾಡೋ ಕೆಲಸದಿಂದ ಒಬ್ಬ ವ್ಯಕ್ತಿಗೆ ನಾವು ಟೀಕೆ ಮಾಡೋದ್ರಿಂದ ಈ ರಾಜ್ಯಕ್ಕೆ ಜನಕ್ಕೆ ಅನ್ಯಾಯ ಆಗುತ್ತೆ ಅಥವಾ ಇದರ ಉಪಯೋಗ ಆಗ್ತಾ ಇಲ್ಲ ಅಂತಂದರೆ ಅದರ ಉಪಯೋಗನ ನಾವು ಹೆಚ್ಚು ಮಾಡಿದ್ರೆ ವ್ಯಕ್ತಿಗಿಂತ ನಮಗೆ ಅನುಕೂಲ ಆಗುತ್ತೆ. ಸೊ ಅದರಿಂದ ಈ ಹಿನ್ನೆಲೆಯಲ್ಲಿ ನಾವು ನಮ್ಮ ಇಲಾಖೆ ನಾನು ಜವಾಬ್ದಾರಿ ತಗೊಂಡ ಮೇಲೆ 3 ವರ್ಷ ಭಾಳ ಸಕ್ಸಸ್ಫುಲ್ಲಾಗಿ ರೈತರಿಗೆ ಸ್ಪಂದಿಸ್ಕೊಂಡು ರೈತರಿಗೆ ಯಾವ್ಯಾವ ಸಂದರ್ಭದಲ್ಲಿ ನಾವು ಅವರಿಗೆ ಪ್ರೋತ್ಸಾಹ ಕೊಡ್ಬೋದು, ಏನೆಲ್ಲ ಹಿಂದೆ ಆಗಿದ್ದಂಥ ಕೆಲವು ವ್ಯತ್ಯಾಸಗಳನ್ನ ಸರಿಪಡಿಸ್ಲಿಕ್ಕೆ ಸಾಧ್ಯನೋ ಅದನ್ನೆಲ್ಲ ಮಾಡ್ಕೊಂಬಂದು. ನೀವು ನನಗೆ ಭಾಳ ಕಡೆ ಹೇಳ್ತಿದ್ರು, ಏನು ಎಲ್ಲೋದರೂ ರಾಜ್ಯದಲ್ಲಿ MLAಗಳು, ಮಂತ್ರಿಗಳು, ಮುಖ್ಯಮಂತ್ರಿಗಳು ನೀವು ಈ ಒಂದು ಎಕ್ವಿಪ್ಮೆಂಟ್ಗಳನ್ನ ವಿತರಣೆ ಮಾಡ್ತಿದ್ದೀರಾ, ಹಿಂದೆಲ್ಲ ಎಲ್ಲಿದ್ದೋ ಇವು? ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಹಾಯಧನವನ್ನು ಸಬ್ಸಿಡಿ ಮೂಲಕ ಎಲ್ಲ ಎಕ್ವಿಪ್ಮೆಂಟ್ಗಳು ಕೊಡ್ತಾಯಿದ್ದೀರಿ ಅಂತ ಭಾಳಷ್ಟು ಚೆನ್ನಾಗಿ ಕೇಳಿದ್ದಾರೆ. ನಾನು ಇದಕ್ಕೆ ಕಾರಣ ಏನಪ್ಪ ಅಂದರೆ, ಹಿಂದೆ ನಡೀತಿತ್ತೋ ನಡೀಲಿಲ್ವೋ ನನಗೆ ಗೊತ್ತಿಲ್ಲ, ನಾನು ತಪ್ಪು ಹುಡ್ಕಕ್ಕೆ ಹೋಗಲ್ಲ. ಹಿಂದೆ ಹೇಳ್ತಿದ್ರು ನನಗೆ ಅಲ್ಲಿ ಇಲ್ಲಿ ಕಿವಿ ಮೇಲೆ ಸಬ್ಸಿಡಿ ಇರುತ್ತೆ. ಯಾವುದೋ ಎಕ್ವಿಪ್ಮೆಂಟ್ಗೆ 50,000 ರೂಪಾಯಿದು 25,000 ಸಬ್ಸಿಡಿ ಇರುತ್ತೆ. ಆ ಸಬ್ಸಿಡಿನ ತಗೊಳ್ಳೋದು, ಸಪ್ಲೈ ಮಾಡೋದು ಎಲ್ಲ ಬಿಟ್ಬಿಟ್ರೆ
ರೈತರಿಗೆ 10,000 ಕೊಟ್ಟರೆ ಅವ್ರು ಖುಷಿ ಆಯ್ತಾರೆ, ಅಧಿಕಾರಿಗಳಿಗೆ 5,000 ಸಿಕ್ಕಿದ್ರೆ ಅವ್ರು ಖುಷಿ ಆಯ್ತಾರೆ, ಇನ್ನೊಂದು 5,000 ಕಂಪ್ನಿಯವ್ರಿಗೆ ಬಿಟ್ಬಿಟ್ರೆ ಅವನು ಖುಷಿ ಆಗ್ತದೆ. ವ್ಯಾಪಾರನೇ ಮಾಡ್ದಲೇ ಅವನಿಗೆ 5,000 ಲಾಭ ಬರ್ತವನು ಇನ್ನೊಂದು ಕಡೆ ಮಾರ್ಕತ್ತೆ. ಈ ಥರನೂ ನಡೀತಾ ಇತ್ತು. ಇಲ್ಲಿ ನಮ್ಮ ಕಮಿಷನರ್ ಇಲ್ಲ, ಡೈರೆಕ್ಟ್ರ್ ಇದ್ದಾರೆ. ಇವರೆಲ್ಲ ನಾವು ಕೂತ್ಕೊಂಡು ಯೋಚನೆ ಮಾಡಿದಾಗ ಇದಕ್ಕೊಂದು QR ಕೋಡ್ ಅಂತ ಮಾಡಿದ್ರೆ ಪ್ರತಿಯೊಬ್ಬ ಹಿಂದಿನ 5 ವರ್ಷದಲ್ಲಿ ಸರ್ಕಾರ ಹೇಗಿತ್ತು, ಅದಕ್ಕೆ ಅತಿಯಿಂದ ಹಿಂದಿನ 5 ವರ್ಷದಲ್ಲಿ ಸರ್ಕಾರ ಆಗಿದೆ, ಇವೆರಡನ್ನು ನೀವು ಮಾನದಂಡವಾಗಿ ಇಟ್ಕೊಂಡು ಈ ಸರ್ಕಾರನ ಟೀಕೆ ಮಾಡ್ಬೋದು, ಟಿಪ್ಪಣಿ ಮಾಡ್ಬೋದು, ಸಾರ್ವಜನಿಕರು ಅಥವಾ ಪತ್ರಿಕೆಯಲ್ಲಿ ಅದನ್ನು ಕವರೇಜ್ ಮಾಡ್ಬೋದು. ಒಂದು. ಎರಡನೇದು, ಯಾವುದೇ ಸರ್ಕಾರನ ನಾವು ಎಚ್ಚರಿಕೆಯನ್ನು, ಅವರ ನಡವಳಿಕೆ, ಅವರ ಕಾರ್ಯಕ್ರಮಗಳು, ಅದರ ಉಪಯೋಗ ಅಥವಾ ಸರ್ಕಾರದ ಅನುದಾನವನ್ನು ಮಿಸ್ಯೂಸ್ ಆಗ್ತಿದ್ರೆ ಅಥವಾ ನಿರ್ಲಕ್ಷ್ಯತೆಯಿಂದಿದ್ದರೆ ಅದನ್ನು ಟೀಕೆ ಮಾಡ್ಬೋದು. ಆದರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ನಡೀತಾ ಇರೋದು ಏನಂದರೆ, ಇವತ್ತಿನ ಸರ್ಕಾರದ ಮೇಲೆ ನಾನು ನೋಡಿದಾಗ ನನ್ನ ಅನುಭವದಲ್ಲಿ 3 ವರ್ಷದಲ್ಲಿ BJP ಮತ್ತು JDS ವಿರೋಧ ಪಕ್ಷ ಇದೆ. ಅವರಿಬ್ಬರು ನಾನು ಯಾವ ಪತ್ರಿಕೆ ನೋಡಲಿ, ಯಾವ TV ನೋಡಲಿ, ಯಾವ ಸೋಷಿಯಲ್ ಮೀಡಿಯಾದಲ್ಲಿ ನೋಡಲಿ, ವೈಯಕ್ತಿಕವಾಗಿ ಟೀಕೆ ಮಾಡೋದು ನೋಡಿದ್ದೀನಿ ವಿನ, ವೈಯಕ್ತಿಕವಾಗಿ ಟೀಕೆ ಮಾಡಿರೋದನ್ನೇ ನಾನು ನೋಡಿದ್ದೀನಿ ವಿನ ಅವರು ರಾಜ್ಯ ಜನಪರವಾದಂಥ ಕಾರ್ಯಕ್ರಮಗಳನ್ನ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ತಪ್ಪು ಹುಡುಕಿಲ್ಲ, ಅಥವಾ ರಾಜ್ಯ ಜನಕ್ಕೆ ಕಳೆದ 5 ವರ್ಷದಲ್ಲಿ ಕೊಟ್ಟಿದ್ದಂಥ ಅನೇಕ ಯೋಜನೆಗಳನ್ನ ಕೈ ಬಿಟ್ಟಿದ್ದೀರಾ, ಇದು ಮಾಡಬೇಕು ಅಂತ ಹೇಳಿದ್ದು ನೋಡಿಲ್ಲ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥದ್ದು ವಿರೋಧ ಪಕ್ಷಗಳಿಗೂ ಹೆಚ್ಚಿನ ಅವಕಾಶ ಇದೆ, ಮಾಧ್ಯಮದವ್ರಿಗೂ ಹೆಚ್ಚಿನ ಅವಕಾಶ ಇದೆ, ಸಾರ್ವಜನಿಕರು ಅದನ್ನು ಕೇಳೋ ಹಕ್ಕಿದೆ. ಆ ನಿಟ್ಟಿನಲ್ಲಿ ಕೇಳಿದಾಗ